ಎದ್ರ ಬ್ರಹ್ಮಜ್ಞಾನದಿಂದ. ನೋಡ್ರಿ ಏನಂತಾರ್ರಿ, ಪಂಚಪಾದಿಕಾಕಾರರ ರೀತಿಯಿಂದ ಮೂಲಾವಿದ್ಯೆಗಿಂತಲೂ ಭಿನ್ನವಾಗಿ ತೂಲಾವಿದ್ಯ ಇಲ್ಲ. ಆದ್ದರಿಂದ ಅದರ ನಿವೃತ್ತಿಯು ಶುಕ್ತಿಯ ಜ್ಞಾನದಿಂದ ಆಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಜ್ಞಾನದಿಂದಾಗುತ್ತದೆ. ಎದರ ನಿವೃತ್ತಿ ಅದು? ರಜತದ್ದು. ರಜತಿದ್ದ ನಿವೃತ್ತಿ ರೀ ಅಪ್ಪ, ಶುಕ್ತಿ ಜ್ಞಾನದಿಂದ ಆತದ್ರಪ್ಪ ರೀ. ಬ್ರಹ್ಮಜ್ಞಾನ ಆಗ್ಬೇಕ್ರಿ ಅದಕ್ಕ. ಶುಕ್ತಿ ಅಧಿಷ್ಠಾನ ಹೌದೇನ್ರಿ ಅದಕ್ಕ? ಹೌದ್ರಪ್ಪ ರೀ. ಶುಕ್ತಿ ಚೈತನ್ಯ ಅಲ್ಲಿ ಚೈತನ್ಯ ಬೇಕ್ರಿ ಅಲ್ಲಿ. ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರ ಚೈತನ್ಯ ಬೇಕ್ರಿಪ್ಪ. ಮತ್ತ ಈ ಶುಕ್ತಿ ಜ್ಞಾನದಿಂದ ನೋಡ್ರಿ, ಹೇಳವ್ರದ್ದು ಹೇಳ್ತಾರ ಕೇಳಂದಮ್ರಿ. ಮೊದಲ ಪಂಚಪಾದಿಕಾಕಾರರ ರೀತಿಯಿಂದ ಮೂಲಾವಿದ್ಯೆಗಿಂತಲೂ ಭಿನ್ನವಾಗಿ ತೂಲಾವಿದ್ಯ ಇಲ್ಲ. ಆದ್ದರಿಂದ ಅದರ ನಿವೃತ್ತಿಯು ಶುಕ್ತಿಯ ಜ್ಞಾನದಿಂದ ಆಗುವುದಿಲ್ಲ. ಎದ್ರದ್ದು? ರಜತದ್ದು. ಮತ್ತೇನೆಂದರೆ ಬ್ರಹ್ಮಜ್ಞಾನದಿಂದ ಆಗುತ್ತದೆ. ಆದರೂ ವ್ಯಾವಹಾರಿಕ ಅಂತಃಕರಣದ ವೃತ್ತಿರೂಪ ಶುಕ್ತಿಯ ಯಥಾರ್ಥ ಜ್ಞಾನದಿಂದ ಶುಕ್ತಿಯಲ್ಲಿ ಸ್ಥಿತವಾಗಿರುವ ತೂಲಾವಿದ್ಯೆಯು ಏನಾಗ್ತದಪ್ಪ ಅಂತ ಕೇಳಿದ್ರೆ ತಿರಸ್ಕಾರ ಹೊಂದುತ್ತದೆ. ಶುಕ್ತಿ ಜ್ಞಾನದಿಂದ ಏನಾಗ್ತದ್ರಿ? ತೂಲಾವಿದ್ಯೆ ಅದು ತಿರಸ್ಕಾರ ಆಗ್ತದ್ರಿ. ತಿರಸ್ಕಾರ ಅಂದ್ರ ಇನ್ನೊಮ್ಮೆ ಬರೇ ತುಸು ಹಿಂದ್ ಸರಿತದದು, ಪೂರ ನಾಶ ಆಗಂಗಿಲ್ಲ. ಯಾವ್ದ್ರ ಜ್ಞಾನದಿಂದ? ಶುಕ್ತಿ ಜ್ಞಾನದಿಂದ. ಏನ್ರಿ? ಈಗ ಕತ್ಲ್ಯಾಗ ಬ್ಯಾಟ್ರಿ ಹೊಡೆದಗಳಿಗಿಂದೆ ಏನಾಯ್ತ್ರಿ? ಕತ್ಲೆ ಹೋಯ್ತ್ರಿ, ಮುಂದಷ್ಟೇ ಜ್ಞಾನ ಆತ್ರಿ, ಹಿಂದಾಗ್ಲಿಲ್ಲ. ಕತ್ಲೆ ನಾಶ ಆಯ್ತು, ಏನ್ ಹಿಂದಕ್ಕೆ ಸರಿತು? ನಾಶ ಆಗಲಿಲ್ಲ, ಸರಿ. ನಾಶ ಎಲ್ಲಿತ್ತು? ಜೀವನ ಇಲ್ಲ, ನಾಶ ಆಗಿಲ್ಲದು. ನಾಶ ಆಗ್ಲಿಲ್ಲ ಅದು, ಹಿಂದಕ್ಕೆ ಸರಿದದ. ಹೌದೌದ್ರಿ. ಏನ್ರಿ? ಹಂಗ ಶುಕ್ತಿ ಜ್ಞಾನ ಆಯ್ತಂದ್ರ ಏನಾಗ್ತದಪ್ಪ ಅಂತ ಕೇಳಿದ್ರ ಅವಿದ್ಯ ತುಸು ಬಾಜು ಆಗ್ತದ, ಪೂರ ನಾಶ ಆಗಲ್ಲದು. ಬಾಧಾ ಆಗ್ತದ, ನಾಶ ಆಗಂಗಿಲ್ಲ. ಬಾಧನೂ ಆಗಲ್ಲದು. ಹಿಂದ ಸರಿತದ್ರಿ, ಹಿಂದ ಬಾಜು ಆಗ್ತದ, ಬಾಜು. ಬಾಧಾ ಮತ್ತು ನಾಶಕ್ಕೂ ಎಷ್ಟು ಸಮಸ್ಯೆ ಐತಿ. ಈಗ ಉದಾಹರಣೆ ತೋರಿಪುರ, ಕತ್ಲ್ಯಾಗ ಬ್ಯಾಟ್ರಿ ಹೆಚ್ಚಕದ್ರಿ. ಹೌದು. ಕತ್ಲಿ ಹಿಂದಕ್ ಸರಿತದ, ಬ್ಯಾಟ್ರಿ ಆರ್ಸನ ಮತ್ತೆ ಬರ್ತದ, ಅದು ನಾಶ ಆದಂಗ ಆಯ್ತೇನದೇನು? ನಾಶ ಆಗಿಲ್ಲ. ಶುಕ್ತಿ ಜ್ಞಾನದಿಂದ ನಾಶ ಆಗಂಗಿಲ್ಲ. ಅದಕ್ಕೇನು ಬೇಕು? ಶುಕ್ತಿ ಅವಚ್ಛಿನ್ನ ಚೇತನನೇ ಬೇಕಲ್ಲಿ. ಯಾಕಂದ್ರೆ ಅಧಿಷ್ಠಾನ ಶುಕ್ತಿ ಅಲ್ಲವೇ ಅಲ್ಲ, ಅದಕ್ಕೆ ತಾನೇ ಅಧ್ಯಸ್ತದ ಶುಕ್ತಿ. ಅಧ್ಯಸ್ತ ವಸ್ತು ಇನ್ನೊಂದು ವಸ್ತುಗೆ ಅಧಿಷ್ಠಾನ ಆಗ್ತದೇನ್ರಿ? ಅಧ್ಯಸ್ತ ವಸ್ತು ಇನ್ನೊಂದಕ್ಕೆ ಅಧಿಷ್ಠಾನ ಆಗಂಗಿಲ್ಲ ಬಿಡ್ರಿ. ಸತ್ಯ ವಸ್ತು ಅಧಿಷ್ಠಾನ ಆಗ್ತದೆ ಯಾವಾಗಲೂ. ಶುಕ್ತಿ ಸತ್ಯದನು? ಶುಕ್ತಿ ಸತ್ಯ ಇಲ್ಲ. ಶುಕ್ತಿ ಭ್ರಮಾತ್ಮಕದ. ವ್ಯಾವಹಾರಿಕದ ಸ್ಥೂಲ ದೃಷ್ಟಿಯಿಂದ ಶುಕ್ತಿ ಅಧಿಷ್ಠಾನ ಹೇಳ್ಯಾರಷ್ಟೇ. ಅಧಿಷ್ಠಾನ ಶುಕ್ತಿ ಅವಚ್ಛಿನ್ನ ಚೇತನದ. ಏನ್ರಿ? ಹೌದು. ಶುಕ್ತಿಯಲ್ಲಿ ಸ್ಥಿತವಾಗಿರುವ ತೂಲಾವಿದ್ಯೆಯು ಏನಾಗ್ತದಪ್ಪ ಅಂತ ಕೇಳಿದ್ರೆ ತಿರಸ್ಕಾರ ಆಗ್ತದ, ನಾಶ ಆಗಂಗಿಲ್ಲದು. ಆ ಕಾರಣದಿಂದ ಅದರ ಕಾರ್ಯವಾದ ಜ್ಞಾನ ಸಹಿತ ರಜತವಾದರೂ ಕೂಡ ತಿರಸ್ಕಾರವಾಗುತ್ತದೆ. ಆದ್ದರಿಂದ ಇಲ್ಲಿ ವಿಷಮ ಸತ್ತ ಉಳ್ಳದ್ದು ಬಾಧಕವಲ್ಲ.
ಇದು ಹಿಂಗೆ ಹೇಳದ್ದು ಪ್ರಸಂಗಾನುಸಾರವಾದ ಸಮಾಧಾನವಿರುತ್ತದೆ. ಏನ್ ಹೇಳಿದ್ರು ನೋಡ್ರಿ, ಇದು ಪ್ರಸಂಗಾನುಸಾರವಾದ ಸಮಾಧಾನ. ಇದು ಪೂರ್ಣ ವಿಚಾರ ದೃಷ್ಟಿ ಸಮಾಧಾನ ಅಲ್ಲಿದು. ಪ್ರಸಂಗಾನುಸಾರವಾಗಿ ಹೇಳಿದೀವಿ ಅಷ್ಟೇ. ಅಂದ್ರ ಅವ ವಿಷಮ್ ಸತ್ತದಾಗ ಬಾಧ ಆತದ ಅಂತ ಹೇಳಿದ್ದೇನ್ರಪ್ಪ ರೀ. ಹಾ ರೀ, ಅವ ವಿಷಮ್ ಸತ್ಯ ಒಳಗ ಬಾಧೆ ಆತದ ಅಂತ ಹೇಳಿದ್ರಿ. ಈಗ ಅವ್ರ ತಿರಸ್ಕಾರ ಆತದ, ವಿಷಮ್ ಸತ್ಯ ಒಳಗ ಬಾಧೆ ಆಗುದಿಲ್ಲ ಅಂತ ಹೇಳಿದ್ರಿ. ಹೇಳಿದ್ರು. ಆ ಹೇಳಿದ್ರು ಸಹಿತ ಇದು ಪಕ್ಕಾ ಅಲ್ಲ. ಪ್ರಸಂಗಾನುಸಾರವಾಗಿ ಸಮಾಧಾನ ಹೇಳಿವಿ. ಮುಂದೆ ಹೋಗುಣ. ನಾನು ವಿಚಾರದ್ರಿ, ಯಾಕಂದ್ರ ಇವರು ಮೂಲಾ ವಿದ್ಯಾಕ್ಕಿಂತ ತೂಲಾ ವಿದ್ಯೆ ಬ್ಯಾರೆ ಇಲ್ಲದು. ಇವ್ರು ಮೂಲಾ ವಿದ್ಯೆ ಒಪ್ಪದವ್ರು ಇವ್ರು. ಅದಕ್ಕ ಇದು ಪ್ರಸಂಗಾನುಸಾರ ಸಮಾಧಾನವಿರುತ್ತದೆ. ಇನ್ನು ಹೇಳ್ತಾರೆ ನೋಡ್ರಿ, ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ, ಅದು ಸ್ಥೂಲ ದೃಷ್ಟಿಯಿಂದ ಹೇಳಿದೆವು ಸಮಸತ್ತದಲ್ಲಿ ಸಾಧಕ ಬಾಧಕ ಆಗ್ತದಂತ. ಇನ್ನು ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಅಧಿಷ್ಠಾನ ರೂಪ ಸಾಧಕದಲ್ಲಿ ಮತ್ತು ಅಧಿಷ್ಠಾನದ ಜ್ಞಾನ ರೂಪ ಬಾಧಕದಲ್ಲಿ ಸಮಾನ ಸತ್ತಾದ ನೇಮವಿಲ್ಲ. ಅರ್ಥ ಆಯ್ತಾ ಇಲ್ರಿ? ಇದು ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ, ಇಲ್ಲಿ ವಿಚಾರನ ಪದ ಇಟ್ಟರು ಪ್ರಧಾನವಾಗಿ. ಅದು ಸ್ಥೂಲ ದೃಷ್ಟಿಯಿಂದ ಹೇಳುದ್ದದು ಸಮಾನ ಸತ್ತದಲ್ಲಿ ಸಾಧಕ ಬಾಧಕ ಆಗ್ತಾವಂತ ಹೇಳುದ್ದು. ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಅಧಿಷ್ಠಾನ ರೂಪ ಸಾಧಕದಲ್ಲಿ ಮತ್ತು ಅಧಿಷ್ಠಾನದ ಜ್ಞಾನ ರೂಪ ಬಾಧಕದಲ್ಲಿ ಸಮಾನ ಸತ್ತ ನೇಮವಿಲ್ಲ. ಅಂದ್ರ ವಿಷಮ ಸತ್ತದಲ್ಲಿ ಆಗ್ತದ ಅಂತ ಹೇಳವ್ರನ್ನ ಏನ್ರಿ. ಆದರೆ ಇದು ಇನ್ನೊಮ್ಮೆ ಹೇಳ್ರಪ್ಪ ರೀ. ಇದು ಇನ್ನೊಮ್ಮೆ ಹೇಳ್ರಪ್ಪ ರೀ, ಅರ್ಥ ಆಗ್ಲಿಲ್ರಪ್ಪ ರೀ. ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಅಧಿಷ್ಠಾನ ರೂಪ ಸಾಧಕದಲ್ಲಿ ಮತ್ತು ಅಧಿಷ್ಠಾನದ ಜ್ಞಾನ ರೂಪ ಬಾಧಕದಲ್ಲಿ ಸಮಾನ ಸತ್ತಾದ ನೇಮವಿಲ್ಲ. ಅಂದ್ರ ಅಧಿಷ್ಠಾನ ಇರುವ ಯಾವ ಅಲ್ಲಿ ಶುಕ್ತಿ ಆಗ್ಲಿ, ಆ ಶುಕ್ತಿದ ಜ್ಞಾನ ಆಗ್ಲ್ರಿ ಪರಿ. ಅವೇನ್ ಎರಡು ಸಮಾನ ಸತ್ತ ಇರ್ಬೇಕು ಅಂತ ಹಿಂಗೆ ನಿಯಮ ಇಲ್ಲ. ಬ್ರಹ್ಮ ಆಗ್ಲಿ ಜಗತ್ತಾಗ್ಲಿ ಹಂಗನ್ನೋದು ಹೇಳ್ತಾ ಉಂಟು. ಒಂದೇ ಅಕಡ ಅಧಿಷ್ಠಾನ ರೂಪ ಸಾಧಕವೇನೋ ವಿಷಮ ಸತ್ತ ಉಳ್ಳದ್ದೇ ಇರುತ್ತದೆ. ನೋಡ್ರಿ ಏನಂತಾರ ಒಂದೇ ಅಕಡದೊಳಗ, ಅಧಿಷ್ಠಾನ ರೂಪ ಸಾಧಕವೇನೋ ವಿಷಮ ಸತ್ತ ಉಳ್ಳದ್ದೇ ಇರುತ್ತದೆ, ಸಮಾಸತ್ತ ಉಳ್ಳದಿರಂಗಿಲ್ಲ. ನೇಮ ಹಾಕಿದ್ರ ಅವರು. ಈಗ ನಾವಾದ್ರೂ ವಿಚಾರ ಮಾಡ್ಬೇಕಾದ್ರ ಅಧ್ಯಸ್ಥ ವಸ್ತಿಗೂ ಅಧಿಷ್ಠಾನಕ್ಕೂ ಸಮಾನ ಸತ್ತ ಇರ್ತದೇನ್ರಿ? ಇಲ್ರಪ್ಪ, ಇರುದಿಲ್ರಿ, ಎಂದೂ ಇರುದಿಲ್ಲ. ಅದು ಅಧಿಷ್ಠಾನ ಸತ್ತಾನೇ ಬೇರೆ, ಅಧ್ಯಸ್ಥದ ಸತ್ತಾನೇ ಬೇರೆ. ಅಧಿಷ್ಠಾನ ರೂಪ ಸಾಧಕವೇನೋ ವಿಷಮ ಸತ್ತ ಉಳ್ಳದ್ದೇ ಇರುತ್ತದೆ, ಸಮಸತ್ತ ಉಳ್ಳದ್ದಿರುವುದಿಲ್ಲ. ಮತ್ತು ಎರಡನೇದ್ದು ಜ್ಞಾನ ರೂಪ ಬಾಧಕವೇನು ಕೆಲವು ಕಡೆ, ಇಲ್ಲೊಂದು ಕೆಲವು ಅನ್ನೊಂದು ನೇಮ ಹಾಕಿದ್ರು, ಕೆಲವು ಕಡೆ ವಿಷಮ ಸತ್ತ ಉಳ್ಳದ್ದಾಗಿರುತ್ತದೆ. ಹೇಗೆಂದರೆ ಶುಕ್ತಿ ರಜತದ ಶುಕ್ತಿ ಎಲ್ಲಿ ತೋರುವ ರಜತದ ಬಾಧಕವು ಶುಕ್ತಿ ಜ್ಞಾನವಿರುತ್ತದೆ ಮತ್ತು ಅಶುಕ್ತಿ ಜ್ಞಾನದಿಂದ ರಜತ್ ಬಾಧಿಸಿ ಹೋಗ್ತದ. ಶುಕ್ತಿ ಜ್ಞಾನ ಅಂದ್ರು ಎಲ್ಲಿ? ಆ ಶುಕ್ತಿ ಅವಚ್ಚಿನ ಚೇತನ್ನೇ ತೋಳದಲ್ಲಿ. ಯಾಕ? ವಿಶೇಷಣ ಧರ್ಮ ವಿಶಿಷ್ಟದಲ್ಲಿ ಆ ಶುಕ್ತಿ ಅವಚ್ಚಿನ ಚೇತನ ಏನಾಯ್ತಪ್ಪ ಅಂದ್ರೆ ಇಲ್ಲಿ
ವ್ಯಾವಹಾರಿಕ ಸತ್ತ ಆಯ್ತು. ಶುಕ್ತಿ ಜ್ಞಾನವಿರುತ್ತದೆ ಮತ್ತು ಸ್ವಪ್ನ ಜಗತ್ತಿನ ಬಾಧಕವು ಜಾಗೃತಿನ ಜ್ಞಾನವಿರುತ್ತದೆ. ಸ್ವಪ್ನ ನಿವೃತ್ತಿ ಆಗ್ಬೇಕಾದ್ರೆ ಜಾಗೃತಿ ಬಂದ್ಗಳು ನಿವೃತ್ತಿ ಆಗ್ತದಿಲ್ರಿ. ಸ್ವಲ್ಪ ಜಾಗೃತಿ ಬದುಕೊಳ್ಳೋದನ್ನ ಬಾಧಾಗತ್ತದ್ರಿ. ಸ್ವಪ್ನ ಯಾವ ಸತ್ತಾರಪ್ಪ? ಪ್ರಾತಿಭಾಷಿಕ ಪ್ರಾತಿಭಾಷಿಕ ಸತ್ತ. ಇದು ಜಾಗ್ರ ವ್ಯಾವಹಾರಿಕ ಸತ್ತ. ಜಾಗೃತ ವ್ಯವಹಾರಿಕ ಸತ್ತ. ವಿಷಮ ಸತ್ತದಲ್ಲೇ ಬಾಧಕ ಆಯ್ತಿಲ್ರಿ ಅದು. ಬಾಧಕ ಆದಂಗ ಆದಂಗ ಆಯ್ತ ಪರ ಅಂತ ಹೇಳ್ಬೇಡ್ರಿ, ಹಾಗೆ ನೀವು ಆದಂಗ ಆಯ್ತು ಅಂದ್ರೆ ಅದು ಪರ ಅಂತ ಆಯ್ತು. ಅದು ಅನುಮಾನಕ್ ಕಾರಣ ಆಗತ್ತೆ. ಜಾಗೃಕ್ ಬಂದ ಬೆಳಕ್ಕೆ ಸ್ವಪ್ನದ ಏನ್ರಿ ಉಳಿತಾವೇನ್ರಿ? ಏನ್ ಯಾವ ಆಗಿಲ್ಲ, ಹೋಗೇ ಬಿಟ್ಟು ಹೋಗಿ ಬಿಡ್ತಾವ. ಇನ್ನೇನ್ ಹೇಳ್ತಾರ, ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಈ ಸದ್ದು ವಿಷಮ ಸತ್ತ ಅಂತ ಹೇಳಿದ್ರು. ಇಲ್ಲಿ 3ನೇ ಆಕಡದಾಗ ಏನ್ ಹೇಳ್ತಾರ್ರಿ? ಕೆಲವು ಕಡೆಗೆ ಸಮಾಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಹೇಗೆಂದರೆ ಉದಾಹರಣೆ ಹೇಳ್ತಾರೆ ಅವರು, ವ್ಯಾವಹಾರಿಕ ಜಗತ್ತಿನ ಬಾಧಕವು ಬ್ರಹ್ಮಜ್ಞಾನವಿರುತ್ತದೆ. ನೋಡ್ರಿ, ಕೆಲವು ಕಡೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಹೇಗೆಂದರೆ ವ್ಯಾವಹಾರಿಕ ಜಗತ್ತಿನ ಬಾಧಕವು ಬ್ರಹ್ಮಜ್ಞಾನವಿರುತ್ತದೆ. ಜಗತ್ಯಾವ ಸತ್ತಾರೆ? ಪ್ರಾತಿಭಾಷಿಕ ಸತ್ತಾರೆ. ಜಗತ್ತ ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ. ಇನ್ನು ಬ್ರಹ್ಮಜ್ಞಾನ ಯಾವ ಸತ್ತರಿ? ಪಾರಮಾರ್ಥಿಕ ಸತ್ತರಿ. ಅದನ್ನು ವ್ಯಾವಹಾರಿಕ ಸತ್ತಾನೆ. ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಅದನ್ನು ವ್ಯಾವಹಾರಿಕ ಸತ್ತಾನೆ. ಬ್ರಹ್ಮಜ್ಞಾನನು ವ್ಯಾವಹಾರಿಕ ಸತ್ತ. ಬ್ರಹ್ಮ ಮಾತ್ರ ಪಾರಮಾರ್ಥಿಕ. ಬ್ರಹ್ಮ ಪಾರಮಾರ್ಥಿಕ ಸತ್ತ, ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ತ ಆಗತ್ತಲ್ರಿ? ಬ್ರಹ್ಮ ಪಾರಮಾರ್ಥಿಕ ಸತ್ತ ಆದ್ರ ಬ್ರಹ್ಮಜ್ಞಾನ ವ್ಯಾವಹಾರಿಕ ಆಗತ್ತಲ್ರಿ? ಹೌದೌದೌದು. ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ತ. ಯಾಕೆ ನಿಮ್ಗೆ ಬರ್ತದೇನ್ರಿ? ಆರಿಪ್ಪ, ಏನಪ್ಪ ನಿಮ್ಗೇನ್ ಸಂಶಯ ಬರ್ತದ? ಇಲ್ಲ, ಅದು ಸ್ವಲ್ಪ ಸಂಶಯ ಆಗಿತ್ತು. ಇದು ಸತ್ತಾದ ವಿಷಯ ಬಹಳ ಗಹನ ಐತ್ರಿ ಅಪ್ಪ ಅವ್ರೆ. ಎಲ್ಲಿ ಓದ್ತಿದ್ದೇವ್ರಿ? 3ನೇ ಕಡೆನು. ರೀ ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಹೇಗೆಂದರೆ ವ್ಯಾವಹಾರಿಕ ಜಗತ್ತಿನ ಬಾಧಕವು ಬ್ರಹ್ಮಜ್ಞಾನವಿರುತ್ತದೆ. ಜಗತ್ತ ವ್ಯಾವಹಾರಿಕ ಸತ್ತ, ಬ್ರಹ್ಮಜ್ಞಾನನು ವ್ಯಾವಹಾರಿಕ ಸತ್ತ. ಹ್ಯಾಂಗ ವ್ಯಾವಹಾರಿಕ ಸತ್ತ ಅಂತೀರಿ? ಬ್ರಹ್ಮಜ್ಞಾನ ಕೃಪಾ ಅದು ತಿಳಿಸ್ರಿ ನಮಗ. ಬೇಕಲ್ಲ. ಅಂತಃಕರಣ ವೃತ್ತಿ ಯಾವ ಸತ್ತಾದ್ರಿ? ವ್ಯಾವಹಾರಿಕ ಸತ್ತಾನೆ ಅದರಪ್ಪ. ವ್ಯಾವಹಾರಿಕ ಸತ್ತಾನೆ ಅದ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಹೇಳುದು ಯಾವಾಗ್ರಿ ಇದು? ಅಂತಃಕರಣ ವೃತ್ತಿ. ವ್ಯಾವಹಾರಿಕ ಸತ್ತಾನೆ. ಅಂತಃಕರಣ ವೃತ್ತಿನೇ ಬ್ರಹ್ಮಾಕಾರ ಆಗ್ಯದಿಲ್ಲ? ಏನ್ ಅನುಮಾನದ? ಇಲ್ರಿಪ್ಪರಿ. ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ತ. ಯಾಕಂದ್ರೆ ಅಂತಃಕರಣ ವೃತ್ತಿ ವ್ಯಾವಹಾರಿಕ ಸತ್ತದ. ಆ ಅಂತಃಕರಣ ವೃತ್ತಿನೇ ಅದು ಏನಾಗ್ಯದ? ಬ್ರಹ್ಮಾಕಾರ ಆಗ್ಯದ. ನಾನು ಬ್ರಹ್ಮನಿದ್ದೇನೆ ಅಂತ ಹೇಳುದು ಯಾವ ಸತ್ತರಿ ಅದು?
ವ್ಯಾವಹಾರಿಕ ಸತ್ತನೆ. ವ್ಯಾವಹಾರಿಕದಾಗ ಹೇಳ್ತಿದ್ರಪ್ಪ ರೀ. ಅಂತಃಕರಣ ವ್ಯಾವಹಾರಿಕ ಸತ್ತದ. ಅವ್ರು ಹೇಳ್ಯಾರ ಸ್ಪಷ್ಟ ಇಲ್ಲಿ ಏನು, ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಹೇಗೆಂದರೆ ವ್ಯಾವಹಾರಿಕ ಜಗತ್ತಿನ ಬಾಧಕವು ಬ್ರಹ್ಮಜ್ಞಾನವಿರುತ್ತದೆ. ಯಾಕಂದ್ರೆ ವೃತ್ತಿ ರೂಪ ಜ್ಞಾನದದು, ಅದು ವ್ಯಾವಹಾರಿಕ ಸತ್ತಾನೆ. ಬರೋಬ್ಬರ ಏನ್ ಸಂಶಯ ಬರ್ತದ್ರಿ ಏನ್ರಿ? ಬರೋಬರಿ ಅದ್ರಿ. ನಾನು ಬ್ರಹ್ಮನಿರುತ್ತೇನೆ ಅನ್ನೋ ಈ ಜ್ಞಾನ ವೃತ್ತಿ ರೂಪ ಜ್ಞಾನದ್ರಿ ಇದು. ಅದಕ್ಕೆ ವ್ಯಾವಹಾರಿಕ ಸತ್ತ ಅದದು. ಬ್ರಹ್ಮ ಮಾತ್ರ ಪಾರಮಾರ್ಥಿಕ ಸತ್ತ, ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ತ. ಸೋಪಣ್ಣಪ್ಪ ಅವ್ರಿ, ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ತ, ಬ್ರಹ್ಮ ಪಾರಮಾರ್ಥಿಕ ಸತ್ತ. ಹೌದು, ಬ್ರಹ್ಮಜ್ಞಾನ ಬ್ರಹ್ಮ ಮಾತ್ರ ಸತ್ತ, ಬ್ರಹ್ಮ ಪಾರಮಾರ್ಥಿಕ ಸತ್ತ ಹೇಳ್ರಿ. ಅದಕ್ಕೇನ್ ಧಕ್ಕೆ ಹಚ್ಚೋದಿಲ್ಲ ನಾವು. ಅಪ್ಪರ ಬ್ರಹ್ಮ ಬಾಣ ಯಾ ಸತ್ತ ಆಕತ್ಯಪ್ಪ? ಬ್ರಹ್ಮ ಬಾಣ ಯಪ್ಪ, ಬ್ರಹ್ಮ ಭಾನ್ ರೀ. ಹ್ಞೂ ಯಪ್ಪ, ಭಾನ ವ್ಯಾವಹಾರಿಕ ಸತ್ತ ಅಲ್ಲಪ್ಪ. ಇಲ್ಲಿ ಬ್ರಹ್ಮ ಬಾಣ ಆಗಿರ್ತಾನ, ಅವ್ ಬ್ರಹ್ಮನ ಸ್ವರೂಪ ಆಗಿ ಬಿಟ್ಟಿರ್ತಾನ, ಬಾಣ ಆಗಿರ್ತತೆಪ್ಪ. ಇವ್ ಬಾನ ಬೇರೆ ಸ್ವರೂಪ ಬೇರೆ ರೀ. ಸ್ವರೂಪದಲ್ಲಿ ಹೇಳೋದಿಲ್ಲ ಏನು. ಇಲ್ಲಿ ಬಾನ ಬಾಣ ಅಂದ್ರೆ ಸ್ವರೂಪ, ವೃತ್ತಿಯದಲ್ಲಿ ವೃತ್ತಿ. ಬ್ರಹ್ಮ ಬಾಣ ಅಂದ್ರೆ ಸ್ವರೂಪನ ಆ ಬ್ರಹ್ಮ ಸ್ವರೂಪದಾಗ ನೆಲೆ ನಿಂತಿರ್ತಾನಲ್ಲ ಯಪ್ಪ. ಬಾನ ಯಾಕೆ ಹೇಳ್ಬೇಕ್ರಿ ಇಂದ? ಸ್ವರೂಪ ಅದು. ಮಯ ಆಗುದು ಬೇರೆ ಏನ್ರಿ? ಅದ್ರ ಆಕಾರ ಆಗುದು ಬೇರೆ. ತಾದಂದಕ್ಕಿಂತ ಮಿಕ್ಕಿದ್ದು. ಯಾವ ಬ್ರಹ್ಮ ಭಾನ್ ಮಾಡ್ಕೊಂಡವ ಯಾವ ಬ್ರಹ್ಮನೇ ಅಲ್ಲ, ಅವ ವ್ಯಕ್ತಿ ಅದನಲ್ಲ ಭಾನ್ ಮಾಡ್ಕೊಂಡವ. ಬಾನ್ ಮಾಡ್ಕೊತಂದ್ರ ಎಷ್ಟಿ ಅವ. ಭಾನ್ ಅಂದ್ರ ಈಗ ಜ್ಞಾನೇರಿದು. ಅಪ್ಪರ ಬ್ರಹ್ಮಜ್ಞಾನ ಮಾಹಿತಿ, ಬ್ರಹ್ಮಜ್ಞಾನ ಅನ್ನೋದು ಮಾಹಿತಿ ಮಟ್ಟದಲ್ಲಿ ಅಷ್ಟೇ ಇರ್ತತಲ್ಲ ಯಪ್ಪ ಅದ. ಅದೇ ಐತಲ್ರಿ. ಮತ್ತ ಅದಕ್ಕೆ ಅದು ವ್ಯಾವಹಾರಿಕ ಸತ್ತ. ವೃತ್ತಿ ಇರ್ತದಲ್ರಿ ಅಲ್ಲಿ. ಜ್ಞಾನ ಅಂದ್ರೆ ವೃತ್ತಿ, ವೃತ್ತಿ ಅದ ಆಕಾರ ಆಗ್ತದ. ಅದು ನಾ ಬ್ರಹ್ಮ ಇದ್ದೇನೆ ಅಂತ ಹೇಳ್ತಾನವ. ಇಲ್ಲಿ ಬ್ರಹ್ಮಜ್ಞಾನ ಆದ ಬಳಿಕ ಬ್ರಹ್ಮ ಬಾಣ ಆಕತ್ತಲ್ಲಪ್ಪ. ಬಾಣ ಅಂದ್ರೆ ಸ್ವರೂಪನ ಅಲ್ಲಪ್ಪ ಅದ. ಬಾನ ಮತ್ತೆ ಯಾರಿಗೆ ಆಗ್ತದ್ರಿ ಅಲ್ಲಿ? ಭೇದ ಉಳಿಲಿಲ್ಲ ಅಲ್ಲಿ. ಭೇದ ಉಳಿಲಿಲ್ಲಪ್ಪ ಅದ. ಅದು ಪಾರಮಾರ್ಥಿಕ ಬಾನ. ಬಾನ ಅಂದ್ರೆ ಏನ್ರಿ? ಬಾನದ ಅರ್ಥ ಏನ್ರಿ ಪುರ? ಬಾಣ ತೋರದ ಅರ್ಥ ಆಗತ್ರಿ. ಪ್ರಕಾಶ ಅನುಭವ ಅಂತಾರೆ ಅವರು. ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮನ ಅನುಭವ ಬೇರೆ ಅಲ್ಲ ಅಂತಾರೆ ಅವ್ರೀಗ. ಬಾನ್ ಮತ್ತ ಅದು ಬರೋಬರಿ ಐತಲ್ಲ, ಒಂದು ಒಂದೇ ಆಗಿಬಿಡ್ತದ ಭೇದ. ಬಾನ್ ಅಂದ್ರ ಅದೊಂದು ಬ್ಯಾರೆ, ಬಾನ್ ಆಗವ ಬ್ಯಾರೆ. ಹಿಂಗ ಆಗ್ತದ ನೋಡ್ರಿ. ಅದು ಎರಡಿಲ್ಲ ಬ್ರಹ್ಮದಲ್ಲಿ. ಅದು ಪಾರಮಾರ್ಥಿಕ ಸತ್ತ ಒಂದೇ ಒಂದು ಅಖಂಡರು. ಏನಂತಾರೆ? ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಹೇಗೆಂದರೆ ವ್ಯಾವಹಾರಿಕ ಜಗತ್ತಿನ ಬಾಧಕವು ಬ್ರಹ್ಮಜ್ಞಾನವಿರುತ್ತದೆ. ಆದರೆ ಇನ್ 4ನೇ ಕಡ ಮಿಥ್ಯಾಜ್ಞಾನವೇ ಏನಂತಾರೆ? ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ. ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ. ನಿಂಬಲ್ಲಿ ವಿ ಅದ, ವಸ್ತು ಬಂದದ. ಏನದು? ನಂಬಲ್ಲಿ ವಿ ಬಂದದ. 4ನೇ ನೋಡ್ರಿ. ಮಿಥ್ಯಾಜ್ಞಾನವೇ ಮಿಥ್ಯಾ ಆಗನೇನದ? ಮಿಥ್ಯಾ ವಸ್ತುಕ ಬಾಧಕ ಅದ್ರಿ. ನಾವು ಅಲ್ಲಿ ವಿ ಆಗ್ಯದ. ಅದು ಬಾಧಕ ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ. ಇದು ನೇಮವಿತ್ತು. ನೇಮ ಏನಂತಾರೆ? ನೇಮಿತವಾಗಿರುತ್ತದೆ.
ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ. ಇದು ನೇಮಿತವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿರುವ ಯಾವ ನಿಯಮವಿರುವುದು ಅದು ಅಧಿಷ್ಠಾನ ರೂಪ ಸಾಧಕವನ್ನು ಮತ್ತು ನೀವು ಮ್ಯೂಟ್ ಮಾಡ್ರಿ, ಉಳ್ದವ್ರು ಮ್ಯೂಟ್ ಮಾಡ್ರಿ ಅಪ್ಪ. ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ, ಇದು ನೇಮಿತವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿರುವ ಯಾವ ನಿಯಮವಿರುವುದು ಅದು ಅಧಿಷ್ಠಾನ ರೂಪ ಸಾಧಕವನ್ನು ಮತ್ತು ಜ್ಞಾನ ರೂಪ ಬಾಧಕವನ್ನು ಬಿಟ್ಟು ಅವಶಿಷ್ಟವಾಗಿರುವ ಪದಾರ್ಥಗಳನ್ನು ಏನ್ರಿ ವಿಷಯ ಮಾಡುವಂತಹದ್ದಾಗಿರುತ್ತದೆ. ಏನ್ ಹೇಳಿದ್ರು ನೋಡಿ, ಈ ನಿಯಮವಿರುತ್ತದೆ, ಇದು ಅಧಿಷ್ಠಾನ ರೂಪ ಸಾಧಕವನ್ನು ಮತ್ತು ಜ್ಞಾನ ರೂಪ ಬಾಧಕವನ್ನು ಬಿಟ್ಟು ಅವಶಿಷ್ಟವಾಗಿರುವ, ಅವೆರಡು ಬಿಟ್ಟು ಬಳಕ ಅವಶಿಷ್ಟವಾಗಿರುವ, ಕಳೆದುಳಿದ ಬಳಕ ಉಳಿದಿರುವ ಪದಾರ್ಥಗಳನ್ನು ವಿಷಯ ಮಾಡುವಂತಹದ್ದಾಗಿರುತ್ತದೆ. ಒಟ್ಟು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಕೇವಲ ಸಮಸತ್ತಾದಲ್ಲೇನು ಸಾಧಕ ಬಾಧಕ ಆಗಂಗಿಲ್ಲ, ಕೇವಲ ವಿಷಮ ಸತ್ತಾದಲ್ಲಿನೂ ಸಾಧಕ ಬಾಧಕ ಆಗಂಗಿಲ್ಲ, ಎರಡರಲ್ಲಿ ಸಾಧಕನು ಬಾಧಕನು ಆಗ್ತವ ಅಂತ ಹೇಳಿಬಿಟ್ರು. ನಾಲ್ಕನೇ ಪಾಯಿಂಟ್ ರೀ ಅಪ್ಪರೇ ಹ್ಞೂನ್ರಿ. ನಾಳೆನೂ ಕೂಡ ಇದೇ ಸತ್ತಾದ ವಿಚಾರವಾಗಿ ಇನ್ನೊಂದ್ ಸ್ವಲ್ಪ ಹೇಳಿದ್ರಪ್ಪ ಅಂದ್ರೆ ಬಹಳ ಅನುಕೂಲ ಆಗತ್ತಂದಿ. ಆಯ್ತು, ಮತ್ತೊಂದು ನೋಡೋಣ್ರಿ, ಮತ್ತೇನದ ನೋಡೇನ್ರಿ ಗುರುನಾಥ. ಯಾಕಂದ್ರೆ ಇದು ಬಹಳ ಗಹನವಾಗಿರ್ತಕ್ಕಂತ ವಿಷಯ. ಅದ್ ಎಷ್ಟು ಕೇಳಿದ್ರಿ ಇನ್ನ ಕೇಳ್ಬೇಕು, ಅದು ತಿಳ್ಕೊಬೇಕು. ಯಾಕಂದ್ರೆ ಸರಿಯಾಗಿ ಸುಮ್ನೆ ಒಂದ್ ನೀವ್ ಹೇಳಿದಾಗ ಹಿಂಗ ಕಾಲವಾದ ಕೂಡ್ಲೆ ಅಂತರ್ಗಂಗೆ ಸಾರದಂಗ ಆಗತ್ತ, ಮತ್ತೆ ಬಂದ ಅದನ್ನ ಇಲ್ಲ ಇನ್ನೊಂದ್ ತೊಗೊಂಡ್ ಬರನ್ರಿ, ಟಿಪ್ಪಣಿ ಇನ್ನೊಂದ್ ತೊಗೊಂಬರನ್ರಿ. ಆಯ್ತು ಆಯ್ತು ಗುರುನಾಥ. ಇದನ್ ಕ್ಲಿಯರ್ ಮಾಡ್ರಿಪ್ಪ. ನಾಲ್ಕನೇದ್ರಿ, ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ. ಇದು ಪ್ರತಿಜ್ಞೆ. ಸತ್ಯ ಜ್ಞಾನ ಬೇಕಾಗಿಲ್ಲ. ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ. ಇದಕ್ಕೊಂದು ದೃಷ್ಟಾಂತ ಕೊಟ್ಟು ತಿಳಿಸ್ರಿಪ್ಪ. ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕ. ಆ ದೃಷ್ಟಾಂತ ನಾಳೆ ಕೊಡನ್ರಿ. ಯಾಕಂದ್ರಪ್ಪ ಟೈಮ್ ಬೇಗೈತ್ರಿ ನಾಳೆಗೆ. ಮಂಗಲ್ ಮಾಡ್ರಿ. ಅಮ್ಮೋರ್ ಯಾರು ಅವ್ರು ಬಂದಾರಲ್ರಿ? ಹಾ ರೀ ಅಮ್ಮೋರು. ಪೂಜಾ ಅಪ್ಪಾಜಿ ಅವ್ರ ಭಾವು ನೀವು ಮ್ಯೂಟ್ ಮಾಡ್ರಿ, ಗದ್ದಲ ಮಾಡ್ಲತ್ತದ. ಪದ್ಮಪಾದ ಶರಣು ಕೋರೆ ಭಾವು ಮ್ಯೂಟ್ ಮಾಡ್ರಿ ಗುರುಗಳ. ಪೂಜಾ ಅಪ್ಪಾಜಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಗಳಾರತಿ ಹಾಡ್ಕೊಂಡ್ರಿ. ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ, ಸಿದ್ಧಾರೂಢರಿಗೆ ಸಿದ್ಧಯತಿವರಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಶಮೆದಮೆ ಶಾಂತಿ ರೂಪವ ತಾಳಿದವಗೆ, ವಿಮಲ ಮಾನಸ ಭಕ್ತ ಹಂಸರೂಪನಿಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಅಜ್ಞಾನ ತಿಮಿರಕ್ಕೆ ಜ್ಯೋತಿ ರೂಪನಿಗೆ, ಸುಜ್ಞಾನ ದೀಪಕ್ಕೆ ತೈಲನಾದವಗೆ, ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಯುಕ್ತಿಯಿಂದಲೇ ಮುಕ್ತಿಯರುಹಿದಾತನಿಗೆ,
ಶಕ್ತಿ ಸಹಿತ ಶಿವನೀನೆಂದವಗೆ ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ತತ್ವಮಸಿ ಮಹಾವಾಕ್ಯ ಅರ್ಥರೂಪನಿಗೆ ಸತ್ಯ ಸಂವೇದ್ರೂಪ ಸಿದ್ಧ ಗುರುವರಗೆ ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಚಳಕಾಪುರದಲ್ಲಿ ಜನ್ಮಗೈದವಗೆ ಚಾಳಕಾಪುರದಲ್ಲಿ ಜನ್ಮಗೈದವಗೆ ಭ್ರೂಲತಾಪುರದಲ್ಲಿ ವಾಸ ಮಾಡಿದವಗೆ ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಸಿದ್ಧಾರೂಢರಿಗೆ ಸಿದ್ಧಯತಿವರಗೆ ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಜಯವೆಂದು ಬೆಳಗಿರಿ ಸಿದ್ಧಾರೂಢರಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ್. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. सकल साधु संत महाराज की जय. जय मंगलम जय नम पार